ನಮಸ್ಕಾರ ಗೆಳೆಯರೇ, ನಮ್ಮ ಹೆಲ್ತಿ ರಿಲೇಶನ್ಶಿಪ್ ಸರಣಿಗೆ ನಿಮಗೆಲ್ಲರಿಗೂ ಸ್ವಾಗತ. ಒಂದು ಸುಂದರವಾದ ಮತ್ತು ಗಟ್ಟಿಯಾದ ದಾಂಪತ್ಯ ಜೀವನಕ್ಕೆ ಕೇವಲ ಪ್ರೀತಿ ಇದ್ರೆ ಸಾಲದು, ಅಲ್ಲಿ ಸರಿಯಾದ ತಿಳುವಳಿಕೆ ಕೂಡ ಇರಬೇಕು. ಬಹಳಷ್ಟು ಗಂಡಸರು ತಮ್ಮ ಸಂಗಾತಿಯನ್ನ ಸಂತೋಷವಾಗಿಡೋದಕ್ಕೆ ಶಾರೀರಿಕವಾಗಿ ಏನು ಮಾಡಬೇಕು ಅಂತೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಆದರೆ ಸಂಶೋಧನೆಗಳ ಪ್ರಕಾರ ಮಹಿಳೆಯರು ಅನ್ಯೋನ್ನತೆಯ ಕ್ಷಣಗಳಲ್ಲಿ ಕೇವಲ ದೈಹಿಕ ಸುಖಕ್ಕಿಂತ ಹೆಚ್ಚಾಗಿ ಕೆಲವು ಭಾವನಾತ್ಮಕ ಮತ್ತು ಮಾನಸಿಕ ಅಂಶಗಳನ್ನು ಬಯಸುತ್ತಾರೆ. ಇಂದಿನ ವಿಡಿಯೋದಲ್ಲಿ ನಾವು ವಿಜ್ಞಾನ ಮತ್ತು ಮನೋವಿಜ್ಞಾನದ ಆಧಾರದ ಮೇಲೆ ಮಹಿಳೆಯರು ವೈಯಕ್ತಿಕ ಕ್ಷಣಗಳಲ್ಲಿ ಸಂಗಾತಿಯಿಂದ ನಿಜವಾಗಿಯೂ ಏನನ್ನ ಬಯಸ್ತಾರೆ ಅಂಥೇಳಿ 8 ಮುಖ್ಯ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ. ಈ ವಿಡಿಯೋ ದಂಪತಿಗಳ ನಡುವೆ ಉತ್ತಮ ಬಾಂಧವ್ಯ ಬೆಳೆಯೋದಕ್ಕೆ ಸಹಾಯವನ್ನ ಮಾಡುತ್ತೆ. ಆ 8 ಪ್ರಮುಖ ಅಂಶಗಳು ಯಾವ್ಯಾವ ಅನ್ನೋದನ್ನ ಇಂದಿನ ವಿಡಿಯೋನಲ್ಲಿ ನೋಡೋಣ. ನಮ್ಮ ಚಾನೆಲ್ ಅನ್ನ ಇನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಭಾವನಾತ್ಮಕ ಸಂಪರ್ಕ ಅಂದ್ರೆ ಎಮೋಷನಲ್ ಕನೆಕ್ಷನ್. ಮೊದಲನೆಯದಾಗಿ ಮತ್ತು ಅತ್ಯಂತ ಮುಖ್ಯವಾದದ್ದು ಭಾವನಾತ್ಮಕ ಬೆಸುಗೆ. ಮಹಿಳೆಯರಿಗೆ ಅನ್ಯೋನ್ಯತೆ ಎಂಬುದು ಕೇವಲ ದೈಹಿಕ ಕ್ರಿಯೆಯಲ್ಲ, ಅದು ಪ್ರೀತಿಯ ಅಭಿವ್ಯಕ್ತಿ. ಅವರು ತಮ್ಮ ಸಂಗಾತಿಯಿಂದ ಮೊದಲು ಮಾನಸಿಕವಾಗಿ ಹತ್ತಿರವಾಗುವುದಕ್ಕೆ ಬಯಸ್ತಾರೆ. ಹಗಲಿಡೀ ಒಬ್ಬರನ್ನೊಬ್ರು ಹೇಗೆ ನಡೆಸ್ಕೊಳ್ತೀರಿ ಅನ್ನೋದು ರಾತ್ರಿಯ ಕ್ಷಣಗಳ ಮೇಲೆ ಪ್ರಭಾವ ಬೀರಿರುತ್ತೆ. ಎರಡನೇ ಅಂಶ ಅಂದ್ರೆ ಸಂವಹನ ಅಂದ್ರೆ ಕಮ್ಯುನಿಕೇಶನ್. ಮನಸ್ಸಿನಲ್ಲಿ ಏನಿದೆ ಅಂತೇಳಿ ಹೇಳಿಕೊಳ್ಳೋದು ಅನನ್ಯತೆಯ ಹೆಚ್ಚಿಸುತ್ತೆ, ರಿಲೇಶನ್ಶಿಪ್ ಅನ್ನ ಬಿಲ್ಡ್ ಮಾಡುತ್ತೆ. ತಮಗೆ ಏನು ಇಷ್ಟ, ಏನ್ ಇಷ್ಟ ಇಲ್ಲ ಅನ್ನೋದನ್ನ ಮುಕ್ತವಾಗಿ ಚರ್ಚಿಸುವ ವಾತಾವರಣವನ್ನ ಮಹಿಳೆಯರು ಇಷ್ಟಪಡ್ತಾರೆ. ತನ್ನ ಪಾರ್ಟ್ನರ್ ತನ್ನ ಮಾತುಗಳನ್ನ ಕೇಳ್ತಾನೆ ಅನ್ನೋ ಭರವಸೆ ಅವರಿಗೆ ಇರಬೇಕು. ಪಾಯಿಂಟ್ 3 ಅಂದ್ರೆ ಪೂರ್ವ ಅಭ್ಯಾಸ ಮತ್ತು ಸಮಯ, ಫೋರ್ ಪ್ಲೇ ಮತ್ತು ಪೇಷನ್ಸ್. ನೀವು ಮಾಡೋದಕ್ಕಿಂತ ಮುಂಚೆ ದೈಹಿಕವಾಗಿ ಸಿದ್ಧವಾಗೋದಕ್ಕೆ ಮಹಿಳೆಯರಿಗೆ ಪುರುಷರಿಗಿಂತ ಹೆಚ್ಚಿನ ಸಮಯ ಬೇಕಾಗುತ್ತೆ. ಅವಸರ ಮಾಡೋದಕ್ಕಿಂತ ಹೆಚ್ಚಾಗಿ ಮೃದುವಾದ ಸ್ಪರ್ಶ, ಮಾತುಗಳು ಮತ್ತು ಪ್ರೀತಿಯಿಂದ ಸಮಯ ಕಳೆಯೋದನ್ನ ಅವರು ಇಷ್ಟಪಡ್ತಾರೆ. ಇದು ಅವರನ್ನ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಿದ್ಧಗೊಳಿಸುತ್ತೆ. ಪಾಯಿಂಟ್ ನಂಬರ್ 4, ಸುರಕ್ಷತೆ ಮತ್ತು ನಂಬಿಕೆ, ಸೇಫ್ಟಿ ಅಂಡ್ ಟ್ರಸ್ಟ್. ಪಾರ್ಟ್ನರ್ಗಳಲ್ಲಿ ಯಾವುದೇ ಭಯ ಅಥವಾ ಸಂಕೋಚವಿಲ್ಲದೆ ತಮ್ಮನ್ನ ತಾವು ತೊಡಗಿಸಿಕೊಳ್ಳೋದಕ್ಕೆ ಸುರಕ್ಷಿತ ಭಾವನೆ ಬಹಳ ಮುಖ್ಯ. ಸಂಗಾತಿಯ ಮೇಲೆ ಸಂಪೂರ್ಣ ನಂಬಿಕೆ ಇದ್ದಾಗ ಮಾತ್ರ ಮಹಿಳೆಯರು ಆ ಕ್ಷಣಗಳನ್ನ ಸಂಪೂರ್ಣವಾಗಿ ಆಸ್ವಾದಿಸೋಕೆ ಸಾಧ್ಯ. ನಂಬಿಕೆನೇ ಇಲ್ಲ ಅಂದ್ರೆ ಮಜಾನೇ ಬರಲ್ಲ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಪಾಯಿಂಟ್ ನಂಬರ್ 5, ಗಮನ ಮತ್ತು ಕಾಳಜಿ ಅಂದ್ರೆ ಅಟೆಂಟಿವ್ನೆಸ್. ಅಟೆನ್ಷನ್ ಇರಬೇಕು. ಕೇವಲ ತಮ್ಮ ಸಂತೋಷವನ್ನಷ್ಟೇ ನೋಡದೆ ಸಂಗಾತಿಯ ಪ್ರತಿಕ್ರಿಯೆಗಳನ್ನ ಗಮನಿಸುವ ಪುರುಷರನ್ನ ಮಹಿಳೆಯರು ಇಷ್ಟಪಡ್ತಾರೆ. ಅವರ ಸಣ್ಣ ಬದಲಾವಣೆಗಳು ಅಥವಾ ಸನ್ನೆಗಳನ್ನ ಅರ್ಥ ಮಾಡಿಕೊಂಡು ಕಾಳಜಿ ತೋರಿಸೋದು ಸಂಬಂಧವನ್ನ ಆಪ್ತವಾಗಿಸುತ್ತೆ. ಪಾಯಿಂಟ್ ನಂಬರ್ 6, ಸಮ್ಮತಿ ಮತ್ತು ಗೌರವ ಅಂದ್ರೆ ಕನ್ಸೆಂಟ್ ಅಂಡ್ ರೆಸ್ಪೆಕ್ಟ್. ಪ್ರತಿ ಹಂತದಲ್ಲೂ ಸಂಗಾತಿಯ ಇಷ್ಟವನ್ನ, ಇಚ್ಛೆಯನ್ನ ಗೌರವಿಸುವುದು ಅತ್ಯಗತ್ಯ. ಬಲವಂತಕ್ಕಿಂತ ಹೆಚ್ಚಾಗಿ ಪರಸ್ಪರ ಒಪ್ಪಿಗೆಯಿಂದ ನಡೆಯುವ ಕ್ರಿಯೆಯು ಮಹಿಳೆಗೆ ಹೆಚ್ಚಿನ ಗೌರವ ಮತ್ತು ಪ್ರೀತಿಯನ್ನ ನೀಡುತ್ತೆ. ಪಾಯಿಂಟ್ ನಂಬರ್ 7, ಆಫ್ಟರ್ ಕೇರ್ ಅಂದ್ರೆ ಅನ್ಯೋನ್ಯತೆಯ ನಂತರ ಕ್ಷಣಗಳು. ಅನೇಕ ಪುರುಷರು ವೈಯಕ್ತಿಕ ಕ್ಷಣಗಳ ನಂತರ ಎಲ್ಲಾ ಮುಗಿದ ಮೇಲೆ ತಕ್ಷಣ ನಿದ್ರೆಗೆ ಹೋಗ್ತಾರೆ ಅಥವಾ ಬೇರೆ ಕೆಲಸದಲ್ಲಿ ಮಗ್ನರಾಗ್ತಾರೆ. ಆದರೆ ಮಹಿಳೆಯರು ಆ ಕ್ಷಣಗಳ ನಂತರದ ಅಪ್ಪುಗೆ ಒಂದು ಹಗ್ ಮತ್ತು ಮೆಲ್ಲನೆಯ ಮಾತುಗಳು ಮತ್ತು ಕಾಳಜಿಯನ್ನ ತುಂಬಾ ಇಷ್ಟಪಡ್ತಾರೆ, ಬಯಸ್ತಾರೆ.
ಇದು ಅವರಿಗೆ ತಾವು ಕೇವಲ ವಸ್ತುವಲ್ಲ, ಪ್ರೀತಿಯ ವ್ಯಕ್ತಿ ಎಂಬ ಭಾವನೆಯನ್ನ ನೀಡುತ್ತೆ. ಪಾಯಿಂಟ್ ನಂಬರ್ 8, ಕ್ಲೀನ್, ನೈರ್ಮಲ್ಯ ಮತ್ತು ಹೈಜೀನಿಕ್ ಆಕರ್ಷಣೆ, ಅಟ್ರಾಕ್ಟಿವ್ನೆಸ್. ಶಾರೀರಿಕ ಸ್ವಚ್ಛತೆ ಮತ್ತು ಹಿತವಾದ ವಾಸನೆ ಕೂಡ ಅನ್ಯೋನ್ಯತೆಯಲ್ಲಿ ದೊಡ್ಡ ಪಾತ್ರ ವಹಿಸುತ್ತೆ. ಸ್ವಚ್ಛವಾಗಿರೋದು ಮತ್ತು ಆ ಕ್ಷಣಕ್ಕೆ ಬೇಕಾದ ಹಿತವಾದ ವಾತಾವರಣವನ್ನು ಸೃಷ್ಟಿ ಮಾಡೋದು ಪಾರ್ಟ್ನರ್ಸ್ಗಳಿಗೆ, ಸಂಗಾತಿಗೆ ಗೌರವವನ್ನು ನೀಡಿದಂತೆ. ಗೆಳೆಯರೇ, ಕೊನೆಯದಾಗಿ ಒಂದು ಮಾತು. ಪ್ರತಿಯೊಬ್ಬ ಮಹಿಳೆಯೂ ವಿಭಿನ್ನವಾಗಿರ್ತಾಳೆ. ಅವರ ಇಷ್ಟ ಕಷ್ಟಗಳು ಕೂಡ ಬೇರೆ ಬೇರೆಯಾಗಿರಬಹುದು. ಆದ್ದರಿಂದ ನಿಮ್ಮ ಸಂಗಾತಿಯ ಜೊತೆಗೆ ಮುಕ್ತವಾಗಿ ಮಾತನಾಡುವುದೇ ಎಲ್ಲದಕ್ಕೂ ಉತ್ತಮ ಪರಿಹಾರ. ಅನ್ಯೋನ್ಯತೆ ಅನ್ನೋದು ಕೇವಲ ಒಂದು ರಾತ್ರಿಯ ವಿಚಾರ ಅಲ್ಲ. ಅದು ಇಬ್ಬರು ವ್ಯಕ್ತಿಗಳ ನಡುವೆ ದಿನನಿತ್ಯ ಬೆಳೆಯುವ ಒಂದು ನಂಬಿಕೆ ಮತ್ತು ಗೌರವದ ಫಲ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ, ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸಂಗಾತಿಯೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ದಾಂಪತ್ಯ ಚೆನ್ನಾಗಿರುವುದಕ್ಕೆ ಈ ಒಂದು ವಿಡಿಯೋ ಸಹಕಾರಿಯಾಗಿದ್ರೆ, ಇಂಥ ಇನ್ನಷ್ಟು ಮಾಹಿತಿಯೊಂದಿಗೆ ನಾವು ಮತ್ತೆ ಬರ್ತೀವಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ. ಧನ್ಯವಾದಗಳು. ಆಲ್ ದ ಬೆಸ್ಟ್.